ಜಮೀರ್ ಅಹಮದ್ ಖಾನ್ಗೆ ತಪ್ಪಿದಂತಹ ಮಂತ್ರಿಗಿರಿ ಅತಂತ್ರವಾಗ್ಬಿಡ್ತಾ ಪ್ರಭಾವಿ ಮುಸ್ಲಿಂ ನಾಯಕರ ಭವಿಷ್ಯ ಅಂತ ಹೇಳಿ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನ್ ಕಾವ್ಯ ಹೆಗಡೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಾರಾ ಪ್ರಚಾರಕರಾಗಿ ರಾಜ್ಯದಾದ್ಯಂತ ಕಾಂಗ್ರೆಸ್ ಪರ ಪ್ರಚಾರ ಕೈಗೊಂಡಂತಹ ಮುಸ್ಲಿಂ ನಾಯಕ ಅನ್ನುವಂತಹ ಒಂದು ವರ್ಚಸ್ಸನ್ನ ಬೆಳೆಸ್ಕೊಂಡಿದ್ರು ಜಮೀರ್ ಅಹಮದ್ ಖಾನ್ ಅವರು. ಈಗ ಹೊಸ ಸಂಪುಟದಿಂದಲೇ ಹೊರಗೆ ಉಳಿದಿದ್ದಾರೆ. ಇದರೊಂದಿಗೆ ಅವರ ರಾಜಕೀಯ ಭವಿಷ್ಯವೂ ಕೂಡ ಅತಂತ್ರಕ್ಕೆ ಸಿಲುಕಿಕೊಂಡಿದ್ಯಾ ಎನ್ನುವಂತ ಪ್ರಶ್ನೆ ಎದ್ದಿದೆ. ಈಗ ಸಿಎಂ ಸೇರಿ 14 ಸ್ಥಾನಗಳು ಭರ್ತಿಯಾಗ್ತಾ ಇದೆ, 20 ಸ್ಥಾನಗಳು ಖಾಲಿ ಇದ್ದಾವೆ. ಹೀಗಾಗಿ ಮುಂದಿನ ಕಂತಿನಲ್ಲಿ ಜಮೀರ್ ಮತ್ತು ಇನ್ನಿತರ ಆಕಾಂಕ್ಷಿಗಳಿಗೆ ಅವಕಾಶ ನಿರೀಕ್ಷೆ ಇರಿಸಿಕೊಳ್ಳಬಹುದಾಗಿದೆ. ಅದಕ್ಕಿಂತಲೂ ಮುಖ್ಯವಾಗಿ ನಾಯಕತ್ವ ಬದಲಾವಣೆಯಾದ್ರೆ ಡಿಸಿಎಂ ಹುದ್ದೆಗೆ ಎದುರಾಗಬಹುದು ಅಂತ ಹೇಳಲಾಗ್ತಾ ಇದ್ದಂತ ಜಮೀರ್ ಅವರ ಹೆಸರು ಮೊದಲನೇ ಸುತ್ತಿನ ಸಂಪುಟ ವಿಸ್ತರಣೆಯಲ್ಲಿ ಸಿಕ್ಲೇ ಇಲ್ಲ, ತಪ್ಪು ಹೋಗ್ಬಿಟ್ಟಿದೆ. ಅಲ್ಪಸಂಖ್ಯಾತರ ಮುಸ್ಲಿಂ ನಾಯಕತ್ವ ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ಮುಸ್ಲಿಂ ನಾಯಕರಿಗೆ ಮೋಸ ಮಾಡಬಾರದು ಅನ್ನುವಂತಹ ದೃಷ್ಟಿಯಲ್ಲಿ ಯುಟಿ ಖಾದರ್ ಅವರಿಗೆ ಮೊದಲನೇ ಸುತ್ತಿನ ಸಂಪುಟದಲ್ಲಿ ಜಾಗ ಕೊಡ್ತಾರೆ. ಜಮೀರ್ ಅಹಮದ್ ಖಾನ್ ಅವರು ಜೆಡಿಎಸ್ ನಿಂದ ಕಾಂಗ್ರೆಸ್ಗೆ ಬಂದವರು. ಬರುವಾಗ ಅವರು ಮಿತ್ರ ಮಂಡಳಿಯನ್ನ ತಂದಿದ್ರು. ಅವರೆಲ್ಲರೂ ಕೂಡ ಸಿದ್ದರಾಮಯ್ಯ ನಾಯಕತ್ವವನ್ನ ನೆಚ್ಚಿಕೊಂಡು ಕಾಂಗ್ರೆಸ್ ಪಡಸಾಲಿಯಲ್ಲಿ ಸೇರ್ಕೊಂಡಿದ್ರು. ಆ ಹೊತ್ತಿಗೆ ಸರಿಯಾಗಿ ಕಾಂಗ್ರೆಸ್ ನಲ್ಲಿದ್ದಂತಹ ಮುಸ್ಲಿಂ ನಾಯಕತ್ವ ಕೊರತೆ ತುಂಬಿರುವಂತಹ ನಿಟ್ಟಿನಲ್ಲಿ ಜಮೀರ್ ಅವರಿಗೆ ಬೆನ್ನು ತಟ್ಟಿದಂತಹ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಸಂಪರ್ಕವನ್ನ ಸಾಧಿಸಿಕೊಟ್ಟಿದ್ರು. ಈ ಅವಕಾಶವನ್ನ ಬಳಸಿಕೊಂಡಿದ್ದಂತಹ ಜಮೀರ್ ಅವರು 2023ರ ವಿಧಾನಸಭಾ ಚುನಾವಣೆಯ ಹೊತ್ತಿಗೆ ಕಾಂಗ್ರೆಸ್ನಲ್ಲಿ ಮುಸ್ಲಿಮರಲ್ಲಿ ತಮ್ಮದೇ ನಿರ್ಣಾಯಕ ಸ್ಥಾನ ಎನ್ನುವ ಮಟ್ಟಿಗೆ ಬೆಳೆದಿದ್ರು. ಹೀಗಾಗಿ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಂತರ ಸ್ಟಾರ್ ಕ್ಯಾಂಪಿಯನರ್ ಅಂತ ಹೇಳಿ ಹೈಕಮಾಂಡ್ ಪರಿಗಣಿಸಿತ್ತು. ತಾರಾ ಪ್ರಚಾರಕ ಜಮೀರ್ಗೆ ಹೈಕಮಾಂಡೇ ವಿಶೇಷ ವಿಮಾನ ವ್ಯವಸ್ಥೆಯನ್ನ ಮಾಡಿಕೊಟ್ಟಿತ್ತು. ರಾಜ್ಯದ 100ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಸಕ್ರಿಯವಾಗಿ ಪ್ರಚಾರವನ್ನ ಕೂಡ ಮಾಡಿದ್ರು. ನಂತರ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಂಪುಟ ಸೇರಿ ಪ್ರಭಾವಿ ಎನಿಸಿಕೊಂಡಿದ್ರು. ನಂತರ ತೆಲಂಗಾಣ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ತಾರಾ ಪ್ರಚಾರಕರಾಗಿ ಬಳಸಿಕೊಂಡಿತ್ತು. ಇತ್ತೀಚಿನ ಕೇರಳ ಚುನಾವಣೆಯಲ್ಲೂ ಕೂಡ ಜಮೀರ್ ಈ ಪಾತ್ರ ವಹಿಸಿಕೊಂಡಿದ್ರು. ಬೆಳವಣಿಗೆಯೇ ಮುಳುವಾಯ್ತಾ? ಎಸ್, ಕಾಂಗ್ರೆಸ್ ನಲ್ಲಿ ಸಿಖೆ ಜಾಫರ್ ಶರೀಫ್ ಅವರಿದ್ದಾಗ ಪಕ್ಷದ ಪ್ರಶ್ನಾತೀತ ಮುಸ್ಲಿಂ ನಾಯಕರಾಗಿದ್ರು. ರೋಷನ್ ಬೇಗ್ ಒಂದು ಪ್ರಮಾಣದಲ್ಲಿ ಹಿಡಿತವನ್ನ ಕಂಡುಕೊಂಡಿದ್ರು ಬಿಟ್ರೆ ಉಳಿದಿರುವಂತಹ ಕ್ಷೇತ್ರ ಜಿಲ್ಲೆಯಿಂದ ಆಚೆಗೆ ಚಲಾವಣೆಗೆ ಬರಲೇ ಇಲ್ಲ. ಮಾಜಿ ಸಚಿವರು, ಹಿರಿಯ ಶಾಸಕರು ಮತ್ತು ಯುವ ಮುಂದಾಳುಗಳು ಆದ ಅನೇಕ ಮುಸ್ಲಿಂ ನಾಯಕರು ಕಾಂಗ್ರೆಸ್ನಲ್ಲಿದ್ದಾರೆ. ಈ ಎಲ್ಲರೂ ಕೂಡ ಜಾಫರ್ ಶರೀಫ್ ಅವರಿಗೆ ತೆರವಾದಂತಹ ಸ್ಥಾನಕ್ಕೆ ಬರ್ಲಿಕ್ಕೆ ಪೈಪೋಟಿಗೆ ಇಳ್ದಿದ್ದಂತೂ ನಿಜ. ಆದ್ರೆ ಯಾರಿಗೂ ಕೂಡ ಅದರ ಹತ್ತಿರಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಆದ್ರೆ ಜಮೀರ್ ಅಹಮದ್ ಖಾನ್ ಅವರು ಹಾಗಿರ್ಲಿಲ್ಲ. ಜಮೀರ್ ಅಹಮದ್ ಖಾನ್ ಅವರು ಸಿದ್ದರಾಮಯ್ಯ ಅವರಂತಹ ನಾಯಕರ ಬೆಂಬಲ, ಹೈಕಮಾಂಡ್ ನ ಪ್ರೋತ್ಸಾಹದಿಂದ ಅಲ್ಪ ಅವಧಿಯಲ್ಲೇ ಮುಸ್ಲಿಂ ನಾಯಕತ್ವದ ವಿಷಯದಲ್ಲಿ ಮುಂಚೂಣಿಗೆ ಬಂದ್ಬಿಟ್ಟಿದ್ರು. ಇದರಿಂದಾಗಿ ಮುಸ್ಲಿಂ ಕೋಟಾದಲ್ಲಿ ಡಿಸಿಎಂ ಕೂಡ ಆಗ್ಲಿದ್ದಾರೆ ಅನ್ನುವಷ್ಟರ ಮಟ್ಟಿಗೆ ಜನಪ್ರಿಯತೆಯನ್ನ ಕಂಡುಕೊಂಡಿದ್ರು. ಹೀಗಾಗಿ ದಾವಣಗೆರೆ ಪ್ರಚಾರವನ್ನ ನೆನಪಿನಲ್ಲಿ ಇಟ್ಟುಕೊಂಡು ಜಮೀರ್ ಅವರನ್ನ ವ್ಯವಸ್ಥಿತವಾಗಿ ಮೂಲೆ ಗುಂಪು ಮಾಡುವಂತಹ ತಂತ್ರ ರೂಪಿಸಲಾಯಿತು ಎನ್ನುವಂತಹ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇವೆ. ದಾವಣಗೆರೆ ಕ್ಷೇತ್ರದ ಉಪಚುನಾವಣೆಯ ಸುತ್ತ ನಡೆದಂತಹ ಘಟನಾವಳಿಗಳೇ ಜಮೀರ್ ರಾಜಕೀಯ ಭವಿಷ್ಯವನ್ನ ಅಡಕತ್ತರಿಯಲ್ಲಿ ಸಿಲುಕಿಕೊಳ್ಳುವಂತೆ ಮಾಡಿದೆ. ಈ ಒಂದು ಪ್ರಕರಣವನ್ನ ಪಕ್ಷದಲ್ಲೇ ಇರುವಂತಹ ಜಮೀರ್ ವಿರೋಧಿಗಳು ಬಳಸಿಕೊಂಡಿದ್ದಾರೆ. ಹೀಗಾಗಿ ಹೈಕಮಾಂಡ್ ಕೂಡ ಕಾಯ್ದು ನೋಡುವ ತಂತ್ರಕ್ಕೆ ಶರಣಾಗಿದೆ. ಜಮೀರ್ ಅವರಿಗೂ ಕೂಡ ಕಿವಿ ಮಾತಿನ ಸಂದೇಶ ಕೊಡುವಂತಹ ಲೆಕ್ಕಾಚಾರ ಹೈಕಮಾಂಡ್ ಅದ್ದು ಕೂಡ ಹೇಳಲಾಗ್ತಾ ಇದೆ. ಪರಿಣಾಮ ಏನು? ಪರ್ಯಾಯ ಒಂದು ಸಿಕ್ಕರೆ ಕಾಂಗ್ರೆಸ್ ಎನ್ನುವಂತಹ ಗೂಡಿನಲ್ಲಿ ಮುಸ್ಲಿಂ ಮತಗಳ ಚದುರುವಿಕೆ ಆಗುತ್ತದೆ ಅಂತ ಹೇಳಿ ದಾವಣಗೆರೆ ಉಪಚುನಾವಣೆಯಲ್ಲಿ ಗೊತ್ತಾಗಿದೆ. ಅಲ್ಪಸಂಖ್ಯಾತರ ವೋಟ್ ಬ್ಯಾಂಕ್ ವಿಚಾರದಲ್ಲಿ ಹೇಳೋದಾದ್ರೆ ಜಮೀರ್ ಅಹಮದ್ ಖಾನ್ ಅವರು ಸಾಮಾನ್ಯ ಮುಸ್ಲಿಮರ ಮೇಲೆ ಪ್ರಭಾವ ಬೀರಿರುವಂತಹ ನಾಯಕ. ಇಂತಹ ಸಾಮಾನ್ಯರೇ ಫಲಿತಾಂಶವನ್ನ ನಿರ್ಧರಿಸುತ್ತಾರೆ. ಈ ನೆಲೆಯಲ್ಲಿ ಜಮೀರ್ ಅಹಮದ್ ಖಾನ್ ಭೂಮಿಕೆಯನ್ನ ನೋಡ್ಬೇಕಾಗುತ್ತೆ. 2028ರ ಮರಳಿ ಅಧಿಕಾರಕ್ಕೆ ಬರುವಂತಹ ಲೆಕ್ಕಾಚಾರದಲ್ಲಿರುವಂತಹ ಯಾವುದೇ ಪ್ರತಿಷ್ಠೆಗೆ ಕಟ್ಟು ಬಿದ್ದು ಅಲ್ಪಸಂಖ್ಯಾತರ ಮತ ಬ್ಯಾಂಕ್ ಸಂಬಂಧದಲ್ಲಿ ಎಡವಬಾರದು ಎನ್ನುವಂತಹ ಚರ್ಚೆ ಕಾಂಗ್ರೆಸ್ ವಲಯದಲ್ಲಿ ಜೋರಾಗಿದೆ. ಅಂದ್ರೆ ಜಮೀರ್ ಅಹಮದ್ ಖಾನ್ ಈಗ ಸದ್ಯ ಅತಂತ್ರರಾಗಿದ್ದಾರೆ. ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಹೇಳಿ. ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿದೆ ಇವತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.